ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದೊಂದು ನಂದು ಡೈಲಿ ವ್ಲಾಗ್ ಆಗಿರ್ತದೆ, ಸಿಂಪಲ್ ವ್ಲಾಗ್, ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಮಗೆ ತಿಂಡಿಗೆ ಕಪ್ಪ ರೊಟ್ಟಿ, ಅದಕ್ಕೆ ಅಂತ ನಮ್ಮದು ಭಾಷೆಯಲ್ಲಿ ಕಾಪುರೊಲಿ ಅಂತ ಹೇಳ್ತೇವೆ. ನನಗೆ ಬೇರೆ ಭಾಷೆಯಲ್ಲಿ ಅಂತ ಹೇಳ್ತಾರಂತ ಗೊತ್ತಿಲ್ಲ, ಅಮ್ಮನ ಹತ್ರ ಕೇಳಿ ಹೇಳಿದ್ದು, ಅದು ಸಹ ಕನ್ನಡದಲ್ಲಿ ಸಹ. ಇಲ್ಲಿ ನಂದು ಮಗ ಎದ್ದು ಅವನೇ ಬ್ರಷ್ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ನಾನು ಹೇಗಾದರೂ ಮಾಡಿಸಿ ಲಾಸ್ಟಿಗೆ ಬ್ರಷ್ ಮಾಡಿಸಿ ಮತ್ತು ಸ್ವಲ್ಪ ಹೊತ್ತು ಅವನಿಗೆ ಬ್ರಷ್ ಮಾಡಲಿಕ್ಕೆ ಬಿಟ್ಟೆ. ಅದಾದಮೇಲೆ ಹೊರಗೆ ಬಂದುವಾಗ ಅತ್ತೆ ಇಲ್ಲಿ ಸಂಡಿಗೆ ಹಾಕ್ತಾಯಿದ್ರು. ನನ್ನ ಮಗ ಫಸ್ಟ್ ಇದ್ದಾನೆ ಅಂಥ ಕೆಲಸದಲ್ಲೆಲ್ಲ, ಕಿತಾಪತಿ ಮಾಡೋದಲ್ಲಿ ಅವನು ಫಸ್ಟ್ ಇದ್ದಾನೆ. ಅಲ್ಲಿ ಹೋಗಿ ಲೂಟಿ ಮಾಡ್ತಾ ಇದ್ದಾನೆ, ಆಯಿತಾ. ನಾನು ಸಹ ಟ್ರೈ ಮಾಡಿದೆ ಹೋಗಿ ಹಾಕಲಿಕ್ಕೆ, ಆದರೆ ಅದು ಎಂಥದ್ದು ಅಷ್ಟು ಸರಿ ಆಗ್ತಾ ಇರಲಿಲ್ಲ, ಸ್ಟಿಕ್ ಆಗ್ತಾಯಿತ್ತು ನನ್ನದು ಕೈಗೆ. ಸೊ ಅತ್ತೆ ಹೇಳಿದರು ಅದು ಅಭ್ಯಾಸ ಇಲ್ಲಲ್ಲ, ಹಾಗೆ ಅದು ಅಭ್ಯಾಸ ಆದರೆ ಸರಿ ಆಗ್ತದೆ ಅಂತ ಹೇಳಿದರು. ಮತ್ತು ಆದರೆ ಸಹ ಟ್ರೈ ಮಾಡಿದೆ, ಆಗ್ತಾನೆ ಇರಲಿಲ್ಲ. ಅದು ತುಂಬ ದೊಡ್ಡದಾಗ್ತಾಯಿತ್ತು ಶೇಪ್ ಸಹ, ಮತ್ತು ದಪ್ಪ ಆಗ್ತಾಯಿತ್ತು. ಅತ್ತೆದಾದರೆ ರಪರಪ ಆಗ್ತಾಯಿದ್ರು ಅತ್ತೆ. ಮತ್ತು ನಾನು ಹೇಳಿದೆ, ನಾನು ಹಾಗಾದರೆ ಇವನಿಗೆ ತಿಂಡಿ ಮಾಡಿಸ್ತೇನೆ, ನೀವೇ ಹಾಕಿ ಅಂತ ಹೇಳಿ. ಅಲ್ಲೇ ಇದ್ದರೆ ಬೇಗ ಬೇಗ ತಿಂಡಿ ಮಾಡ್ತಾನಲ್ಲ, ಹಾಗೆ ಮತ್ತೆ ಅವನದು ಹೇಗೋ ಮಾಡಿಸಿ 2 ತಿಂದ ಇದು ರೊಟ್ಟಿಯನ್ನು. ಅದಾದಮೇಲೆ ನಾನು ನೆಲ ಒರೆಸಲಿಕ್ಕೆ ಬಂದೆ, ಮತ್ತು ಅತ್ತೆ ಅವನನ್ನು ಕರ್ಕೊಂಡು ತೋಟಕ್ಕೆ ಹೋದರು. ನಾನಿಲ್ಲಿ ಬೇಗ ಬಟ್ಟೆ ತೊಳಿತಾ ಇದ್ದೇನೆ. ಅವನು ಬರೋಕ್ಕಿಂತ ಮುಂಚೆ ತೊಳೆದ್ರೆ ಉಂಟಲ್ಲ, ಅವನು ನೀರಲ್ಲಿ ಆಟ ಆಡೋದಿಲ್ಲ. ಅವನಿದ್ದರೆ ಮತ್ತು ಫುಲ್ ನೀರಲ್ಲಿ ಆಟ ಆಡ್ತಾ ಇರ್ತಾನೆ. ಸೊ ಬಟ್ಟೆ ಎಲ್ಲ ತೊಳೆದು ಅದನ್ನು ಒಣಗಿಸಿ ಹಾಕ್ತಾ ಇದ್ದೇನೆ. ಆದಮೇಲೆ ಇದೆಲ್ಲ ಆಗಿ ನಾನು ಒಂದು ರೌಂಡ್ ತೋಟಕ್ಕೆ ಹೋಗಿ ನೋಡುವ ಎಂತ ಮಾಡ್ತಿದ್ದಾರೆ ಅಂತ ಹೇಳಿ ಹೋದೆ ತೋಟಕ್ಕೆ. ನನ್ನ ಮಗನಿಗೆ ಫಸ್ಟೇ ಶೀತ ಮತ್ತು ಕೆಮ್ಮು ಇತ್ತು ಜೋರು. ನಾನಿಲ್ಲಿ ತೋಟಕ್ಕೆ ಬಂದು ನೋಡ್ತೇನೆ, ಇವನು ಫುಲ್ ನೀರಲ್ಲಿ ಆಡ್ತಾ ಇದ್ದಾನೆ. ಅದು ಸ್ಪ್ರಿಂಕ್ಲರಿದ್ದು ನೀರುಂಟಲ್ಲ, ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ನಾನು ಮನೆಗೆ ಬಾ ಅಂತ ಹೇಳಿದರೆ ಸಹ ಕೇಳ್ತಾ ಇಲ್ಲ. ಅಪ್ಪನ ಹತ್ರ ಫೋನ್ ಮಾಡಿ ಹೇಳ್ತಾನೆ ಅಂತ ಹೇಳಿದರೆ, ಅದಕ್ಕೆ ಆಯಿತು ಹೋಗಿ ಹೇಳು ಅಂತ ಹೇಳ್ತಾನೆ. ಸ್ವಲ್ಪ ಸಹ ಭಯ ಇಲ್ಲ, ಫುಲ್ ಚಂಡಿಯಾಗಿದ್ದಾನೆ. ನನಗೆ ಫುಲ್ ಭಯ ಆಗ್ತಾಯಿತ್ತು. ಮತ್ತು ಹೇಳಿದರು ಎಂತ ಆಗೂ ಇಲ್ಲ ಅಂತ ಹೇಳಿದರು ಅತ್ತೆ. ಬಾ ಅಂತ ಹೇಳಿದರೆ ಬರೋದಿಲ್ಲ ಅಂತ ಹೇಳಿದ್ದ. ಮತ್ತು ಅತ್ತೆ ಹೇಳಿದರು ನಾವು ಬರ್ತೇವೆ, ನೀನು ಹೋಗಿರು ಅಂತ. ಆಯ್ತಂತ ಹೇಳಿ ನಾನು ಬಂದೆ. ಇಲ್ಲಿ ಬರುವಾಗ ಇಲ್ಲಿ ನಮ್ಮದು ದನಗಳುಂಟಲ್ಲ 2, ಅದರ ಮಾತಾಡುವ ಅಂತ ಬಂದೆ. ನಾನು ಎಂತ ಇದೆ ಸಹ ನಾನು ದೂರದಿಂದ, ನನಗೆ ತುಂಬ ಭಯ ಪ್ರಾಣಿಗಳಂದರೆ. ದನ ಅಂತಲ್ಲ, ನಾಯಿ ಬೆಕ್ಕು ಅದೆಲ್ಲ ಭಯವೇ. ನಾನು ಎಂತ ಇದ್ದರೆ ಸಹ ದೂರದಿಂದ ಸ್ವಲ್ಪ ಮುಟ್ಟುದು, ಮಾತಾಡೋದು ಅಷ್ಟೇ. ಆದರೆ ನನ್ನ ಮಗನಿಗೆ ನನ್ನ ಪಾಲಿದೆಲ್ಲ ಧೈರ್ಯ ಅವನಿಗುಂಟು, ಅಷ್ಟು ಧೈರ್ಯ ಇದ್ದೆ ಅವನಿಗೆ ಪ್ರಾಣಿಗಳಂದರೆ. ಮತ್ತು ಇಲ್ಲಿ ಅತ್ತೆ ನೋಡಿ ಆಟ ಆಡ್ತಾ ಇದ್ದಾರೆ ಅವನ ಜೊತೆ. ಅದು ಆನಿಯನ್ ಉಂಟಲ್ಲ, ಅದು ಅವನ ಕಣ್ಣಿಗೆ ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ಆದರೆ ಸಹ ಅವನು ಲೂಟಿ ಮಾಡೋದು ನಿಲ್ಲಿಸೋದಿಲ್ಲ, ಅಲ್ಲೇ ನಿಂತಿದ್ದಾಯ್ತಾ ಹಠದಲ್ಲಿ. ಮತ್ತು ಇಲ್ಲಿ ನಮ್ಮದು ಟ್ಯಾಂಕಿಯಲ್ಲಿ ನೀರು ಫುಲ್ ಆಯ್ತು ಅಂತ ಹೇಳಿ ಪಂಪ್ ಆಫ್ ಮಾಡಲಿಕ್ಕೆ ಬಂದೆ. ಅತ್ತೆ ಹೇಳಿದರು, ನಾನು ಎಲ್ಲ ಸಾರಿಗೆಲ್ಲ ಕಡ್ದು ಹಾಕಿ ಹೋಗ್ತೇನೆ, ನೀನು ಗ್ರೈಂಡರಿಂದ ತೆಗೆದು ಅದನ್ನು ಆ್ಯಡ್ ಮಾಡು ಸಾರಿಗೆ ಅಂತ. ಇವತ್ತು ನಮಗೆ ನವಿಲುಕೋಸು ಸಾರು ಆಯ್ತಂತ ಹೇಳಿದೆ ಅದಕ್ಕೆ. ಇಲ್ಲಿ ನೋಡಿ ಇವನ್ ನೋಡಿ, ಅತ್ತೆ ಅಂತೆಲ್ಲ ಮಾಡ್ತಾರೆ ಸೇಮ್ ಅವನು ಸಹ ಹಾಗೆಯೇ ಮಾಡೋದಾಯ್ತಾ. ನಾನಿಲ್ಲಿ ಬಂದು ನೋಡ್ತಾ ಇದ್ದೇನೆ, ಅತ್ತೆ ನವಿಲುಕೋಸು ಇಟ್ಟು ಹೋಗಿದ್ರು ಗ್ಯಾಸಲ್ಲಿ, ಅದು ಕುದಿ ಬರಲಿಕ್ಕೆ ಅಂತೇಳಿ. ಸೊ ಅದು ನೋಡ್ತಾ ಇದ್ದೇನೆ. ಅದಾದಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದು ಮಸಾಲವನ್ನು ಕಡಿಲಿಕ್ಕೆ ಹಾಕಿದ್ರಲ್ಲ, ಅದನ್ನೆಲ್ಲ ಗ್ರೈಂಡರಿಂದ ತೆಗೆದು ಗ್ರೈಂಡರನ್ನು ನೀಟಾಗಿ ತೊಳೆದಿಟ್ಟು, ಮತ್ತು ಆ ಮಸಾಲವನ್ನು ನಮ್ಮ ನವಿಲುಕೋಸು ಸಾರಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಸಾರು ಕುದಿ ಬರುವ ತನಕ ಕಾಯ್ತಾ ಇದ್ದೆ. ಉಪ್ಪು ಹಾಕಿದೆ, ನನಗೆ ಉಪ್ಪಿದೊಂದೇ ಪ್ರಾಬ್ಲಮ್, ಅಂದರೆ ಎಷ್ಟು ಹಾಕಬೇಕು ಎಂತ ಮಾಡಬೇಕಂತ ಗೊತ್ತಾಗಲಿಲ್ಲ. ಹಾಗೆ ಫಸ್ಟಿಗೆ ಹಾಕುವಾಗ ಸ್ವಲ್ಪ ಹಾಕೋದು, ಮತ್ತು ಎಂಥದ್ದು ಹೆಚ್ಚು ಕಮ್ಮಿ ಇದ್ದರೆ ಅತ್ತೆ ಬಂದು ಹಾಕ್ತಾರೆ. ಅದೆಲ್ಲ ಆಗಿ ಇಲ್ಲಿ ನಾನು ಹೊರಗಡೆ, ನಮ್ಮದು ಕಿಚನ್ ಉಂಟಲ್ಲ ಹೊರಗಡೆದು, ಅಲ್ಲಿ ಬಂದೆಲ್ಲ ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ತೊಳೆದು ಮತ್ತೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಇಲ್ಲಿ ಇವನಿಗೆ ಹುಷಾರಿಲ್ಲಲ್ಲ, ಕಫ ಸಹ ಇತ್ತು, ಅದಕ್ಕೆ ನೆಬ್ಯುಲೈಸ್ ಮಾಡುವ ಅಂತ ಹೇಳಿ ಒಮ್ಮೆ ನೆಬ್ಯುಲೈಸನ್ ಮೆಷಿನನ್ನು ಆನ್ ಮಾಡಿ ಹಾಕ್ತಾಯಿದ್ದೆ. ಇಲ್ಲಿ ನಮಗೆ ಇವತ್ತು ನವಿಲುಕೋಸು ಸಾರು ಮತ್ತು ಊಟ, ಉಪ್ಪಿನಕಾಯಿ ಅಷ್ಟೇ, ಸಿಂಪಲ್. ಇವನಲ್ಲಿ ಮಲಗಿಸ್ತಾ ಇದ್ದೇನೆ. ಹೇಗೋ ಒಂದು ಮಲಗಿದ್ದ. ಎಲ್ಲ ಆದಮೇಲೆ ಎದ್ದು ಚಾಗೆ ರೆಡಿ ಮಾಡ್ತಾ ಇದ್ದೆ. ಚಾ ಅದು ಹಾಲುಂಟಲ್ಲ ಹೊರಗಡೆ ಇನ್ನೊಂದು ಉಂಟು ಕಿಚನ್, ಅಲ್ಲಿ ಇಡೋದು ಅತ್ತೆ ಹಾಲು. ಅಲ್ಲಿಟ್ಟರೆ ಕೆನೆ ಜಾಸ್ತಿ ಬರ್ತದೆ ಅಂತ ಹೇಳಿ, ತುಪ್ಪಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ. ಸೊ ಅದನ್ನು ತಂದು ನಾನು ಹಾಲಿಗೆ ಇದು ಚಾಗೆ ಆ್ಯಡ್ ಮಾಡಿ, ಅಷ್ಟರಲ್ಲಿ ಇವನು ಎದ್ದ. ಇವನಿಗೆ ಎದ್ದು ನಾನು ಸ್ವಲ್ಪ ಬರಿ ಅಂತ ಹೇಳಿ ಬರಿಸ್ತಾ ಇದ್ದೇನೆ. ಬರೀಲಿಕ್ಕೆ ಬರುವುದಿಲ್ಲ ಅವನಿಗೆ, ಅಂದರೆ ಅದು ಅಷ್ಟು ಬಲ ಇಲ್ಲಲ್ಲ ಕೈಯಲ್ಲಿ. ಮತ್ತು ಹೇಗೋ ಒಂದು ಮಾಡಿ ಸ್ವಲ್ಪ ಬರ್ದ. ಮತ್ತು ಅದಾದಮೇಲೆ ಸಂಜೆ ಒಂದು ರೌಂಡ್ ತೋಟಕ್ಕೆಲ್ಲ ಬಂದ್ವಿ. ಇವನು ಮತ್ತು ಇವರು ಆಟ ಆಡ್ತಾ ಇದ್ದಾರೆ. ಇದು ನಮ್ಮದು ಮನೆಯದು ಫುಲ್ ಸೈಡ್ ನೇಚರ್ ನೋಡಿ, ಮಿಡ್ಲಲ್ಲಿ ಮನೆ, ಫುಲ್ ಸುತ್ತಮುತ್ತ ನೇಚರ್ ಇರುವಂಥದ್ದು ಅಷ್ಟೇ. ಮತ್ತು ನೈಟ್ ಎಂತ ಸಹ ನಾನು ಶೂಟ್ ಮಾಡಲಿಲ್ಲ ಆಯಿತಾ. ಇದು ನೆಕ್ಸ್ಟ್ ಮಂಡೇ ಮಾರ್ನಿಂಗ್ ನಾನು ಆಫೀಸಿಗೆ ಹೋಗುವ ದಿವಸ. ಸೊ ಬೆಳಗ್ಗೆ ಎದ್ದು ಇಲ್ಲಿ ಸೆಟ್ಔಟ್ ಎಲ್ಲ ಒಮ್ಮೆ ಫುಲ್ ಗುಡಿಸಿಕೊಳ್ತಾ ಇದ್ದೇನೆ. ಅದಾದಮೇಲೆ ನಮಗೆ ನೆಕ್ಸ್ಟ್ ಡೇ ಇದು ಸೇಮಿಗೆ
ಇತ್ತು. ಅದಕ್ಕೆ ನಾನು ಮಸಾಲವನ್ನೆಲ್ಲ ಕಡ್ದು ದಾಲ್ ಸಾರು ಮಾಡುವ ಅಂತ ಹೇಳಿ ದಾಲ್ ಸಾರು ಮಾಡಿ ಆದಮೇಲೆ ಇದು ಮಸಾಲವನ್ನು ದಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅತ್ತೆ ಸ್ನಾನಕ್ಕೆ ಹೋಗಿದ್ದರು, ಅವರೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದರು. ಸೊ ನನಗೆ ಮತ್ತು ಆಫೀಸಿಗೆ ಲೇಟ್ ಆಗ್ತದೆ ಅಂತ ಹೇಳಿ ರಪ್ಪ ರೆಡಿ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಎದ್ದಿದ್ದ, ಮತ್ತು ನಾವು 30 ಸಹ ತಿಂಡಿ ಮಾಡಿ ನಾನು ಸಹ ಆಫೀಸಿಗೆ ಹೊರಟೆ. ಇವತ್ತಿದ್ದು ವ್ಲಾಗ್ ಇಷ್ಟ ಆಗಿತ್ತು, ಸಿಂಪಲ್ ವ್ಲಾಗ್. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.